ಹಲೋ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ರೇಷಿಯೋ ಅನಾಲಿಸಿಸ್ ಚಾಪ್ಟರ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ರೇಷಿಯೋ ಅನಾಲಿಸಿಸ್ ಅಂತ ಅಂದ್ರೇನು ಅಂತ ನೋಡೋಣ. ರೇಷಿಯೋ ಅನಾಲಿಸಿಸ್ ಈಸ್ ಎ ಟೆಕ್ನಿಕ್ ಆಫ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಇಟ್ ಈಸ್ ಎ ಪ್ರೋಸೆಸ್ ಆಫ್ ಎಸ್ಟಾಬ್ಲಿಷಿಂಗ್ ಆ್ಯಂಡ್ ಇಂಟರ್ಪ್ರಿಟಿಂಗ್ ವೇರಿಯಸ್ ರೇಷಿಯೋಸ್ ಫಾರ್ ಹೆಲ್ಪಿಂಗ್ ಇನ್ ಮೇಕಿಂಗ್ ಸರ್ಟೆನ್ ಡಿಸಿಷನ್ಸ್. ಅಂದರೆ ಇಲ್ಲಿ ರೇಷಿಯೋ ಅನಾಲಿಸಿಸ್ ಇಸ್ ಆಲ್ಸೋ ಒನ್ ಆಫ್ ದ ಟೆಕ್ನಿಕ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಅನಾಲಿಸಿಸ್ ಮಾಡೋಕ್ಕೆ ರೇಷಿಯೋ ಅನಾಲಿಸಿಸ್ನ ಒಂದು ಟೆಕ್ನಿಕ್ ಆಗಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಏನಂತ ಅಂದರೆ ಕಂಪನಿ ಅಥವಾ ಬಿಸ್ನೆಸ್ಸಲ್ಲಿ ಸರ್ಟೆನ್ ಡಿಸಿಷನ್ನ ತೊಗೋಬೇಕಾದ್ರೆ ರೇಷಿಯೋ ಅನಾಲಿಸಿಸ್ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ಟೈಪ್ಸ್ ಆಫ್ ರೇಷಿಯೋ ಅನಾಲಿಸಿಸಲ್ಲಿ ಫಸ್ಟ್ ಒನ್ ಈಸ್ ಲಿಕ್ವಿಡ್ ರೇಷಿಯೋ. ಸೊ ಲಿಕ್ವಿಡ್ ರೇಷಿಯೋ ಅಂತಂದ್ರೆ ಏನು ಅಂತ ನೋಡೋಣ. ಲಿಕ್ವಿಡ್ ರೇಷಿಯೋ ಅಂತ ಅಂದರೆ ಲಿಕ್ವಿಡಿಟಿ ರೇಷಿಯೋ ಈಸ್ ಎ ರೇಷಿಯೋ which shows liquidity position of a firm. It also expresses the total liquid asset which can be converted into cash without much loss. So liquidity ಅಂತ ಅಂದ್ರೇ which is easily converted into cash. ಅಂದರೆ ಈಸಿಯಾಗಿ ಯಾವುದಕ್ಕೆ ನಾವು ಕ್ಯಾಶಾಗಿ ಕನ್ವರ್ಟ್ ಮಾಡ್ತೀವಿ ಅದನ್ನು ಲಿಕ್ವಿಡಿಟಿ ಅಂತ ಕರಿತೀವಿ. ಇಲ್ಲಿ ಲಿಕ್ವಿಡಿಟಿ ರೇಷಿಯೋ ಫೈನಾನ್ಷಿಯಲ್ ಪೊಸಿಷನಲ್ಲಿ ಎಷ್ಟು ಲಿಕ್ವಿಡಿಟಿ ಇದೆ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ, ಅಥವಾ ಯಾವುದು ಈಸಿಯಾಗಿ ಕ್ಯಾಶಿಗೆ ಕನ್ವರ್ಟ್ ಮಾಡ್ತೀವಿ ತುಂಬ ರಿಸ್ಕ್ ಇಲ್ಲದೆ, ಆ ಒಂದು ಫೈನಾನ್ಷಿಯಲ್ ಐಟಮ್ಸ್ ಯಾವ್ಯಾವುದಿದೆ ಅಂತ ಡಿಫೈನ್ ಮಾಡುತ್ತೆ. ಸೊ ಇದರಲ್ಲಿ ಮತ್ತೆ ಲಿಕ್ವಿಡಿಟಿ ರೇಷಿಯೋದಲ್ಲಿ ದೇರ್ ಆರ್ 3 ರೇಷಿಯೋಸ್ ಆರ್ ದೇರ್. ಯಾವುದು ಅಂತಂದರೆ ದ ಫಾಲೋಯಿಂಗ್ ಆರ್ ದ ಲಿಕ್ವಿಡಿಟಿ ರೇಷಿಯೋ. ಅದರಲ್ಲಿ ಫಸ್ಟು ಯಾವುದು ಅಂತಂದರೆ ಕರೆಂಟ್ ರೇಷಿಯೋ. ಏನು ಕರೆಂಟ್ ರೇಷಿಯೋ ಅಂತ ಅಂದರೆ ಕರೆಂಟ್ ರೇಷಿಯೋ ಈಸ್ ಕಾಲ್ಡ್ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ. ಕರೆಂಟ್ ರೇಷಿಯೋನ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಅಂತಲೂ ಕೂಡ ಕರಿತೀವಿ. ದಿಸ್ ರೇಷಿಯೋ ಎಕ್ಸ್ಪ್ರೆಸ್ ರಿಲೇಷನ್ಶಿಪ್ ಬಿಟ್ವೀನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟಿ. ಸೊ ಇಲ್ಲಿ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ಗಿರೋ ರಿಲೇಷನ್ಶಿಪ್ನ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕೆ ಕರೆಂಟ್ ರೇಷಿಯೋಸ್ನ ಯೂಸ್ ಮಾಡ್ತೀವಿ. ನಮ್ಗೆ ಆಲ್ರೆಡಿ ಕರೆಂಟ್ ಅಸೆಟ್ಸ್ ಯಾವ್ಯಾವುದು ಅಂತ ಗೊತ್ತಿದೆ, ಸ್ಟಾಕು, ಕ್ಯಾಶ್ ಅಟ್ ಬ್ಯಾಂಕು, ಕ್ಯಾಶ್ ಇನ್ ಹ್ಯಾಂಡು. ಸೊ ಈ ಥರ ಒಂದು ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ ಏನೇನಿದೆ ಅದ್ರ ಮಧ್ಯೆ ಇರೋ ಒಂದು ರಿಲೇಷನ್ಶಿಪ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಕರೆಂಟ್ ರೇಷಿಯೋಸ್ನ ಬಳಸ್ತೀವಿ. ಅದಾದಮೇಲೆ ನೆಕ್ಸ್ಟು ಕ್ವಿಕ್ ಆರ್ ಆಸಿಡ್ ಟೆಸ್ಟ್ ಆರ್ ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೀವಿ. ಇಲ್ಲಿ ಯಾವುದು ಅಂತಂದರೆ ಕ್ವಿಕ್ ಎಕ್ಸ್ಪ್ರೆಸ್ ರಿಲೇಷನ್ಶಿಪ್ ಬಿಟ್ವೀನ್ ದ ಕ್ವಿಕ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್. ಸೊ ಇಲ್ಲಿ ಕ್ವಿಕ್ ಅಸೆಟ್ಸ್ ಯಾವ್ಯಾವುದು ಅಂತಂದರೆ ಕ್ವಿಕ್ ಅಸೆಟ್ಸ್ ರೆಫರ್ಸ್ ಟು ದ ಕರೆಂಟ್ ಅಸೆಟ್ಸ್ ವಿಚ್ ಆರ್ ಎಕ್ಸ್ಕ್ಲೂಡೆಡ್ ಇನ್ವೆಂಟರಿ ಆರ್ ಸ್ಟಾಕ್ ಆರ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಆರ್ ಕಾಲ್ಡ್ ಕ್ವಿಕ್ ಅಸೆಟ್ಸ್. ಸೊ ಕರೆಂಟ್ ಅಸೆಟ್ಸಲ್ಲಿ ಸ್ಟಾಕ್ ಅಥವಾ ಇನ್ವೆಂಟ್ರಿ ಬಿಟ್ಟು ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ನ ಬಿಟ್ಟು ಉಳಿದಿದ್ದೆಲ್ಲವೂ ಕೂಡ ನಾವು ಕ್ವಿಕ್ ಅಸೆಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದಕ್ಕೆ ಫಾರ್ಮುಲಾ ಏನಂತಂದರೆ ಕ್ವಿಕ್ ರೇಷಿಯೋ ಈಸ್ ಈಕ್ವಲ್ ಟು ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಮೈನಸ್, ಅಲ್ಲಿ ಕರೆಂಟ್ ಲಯಬಿಲಿಟೀಸಲ್ಲಿ ಬ್ಯಾಂಕ್ ಓವರ್ ಡ್ರಾಫ್ಟ್ನ ಲೆಸ್ ಮಾಡ್ತೀವಿ. BOD ಮೀನ್ಸ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಈ ಫಾರ್ಮುಲಾನು ಅಪ್ಲೈ ಆಗುತ್ತೆ. ಅದರ್ವೈಸ್ ಇನ್ನೊಂದು ಫಾರ್ಮುಲಾ ಇದೆ, ಕ್ವಿಕ್ ರೇಷಿಯೋ ಈಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಸ್ಟಾಕ್ ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಬೇಕು. ಆ್ಯಂಡ್ ಕರೆಂಟ್ ಲಯಬಿಲಿಟೀಸಲ್ಲಿ ಅಗೇನ್ ಸೇಮ್ ಬ್ಯಾಂಕ್ ಓವರ್ ಡ್ರಾಫ್ಟ್ನ ಲೆಸ್ ಮಾಡ್ತಾ ಹೋಗ್ತೀವಿ. ಕರೆಂಟ್ ಅಸೆಟ್ಸ್ ಮೈನಸ್ ಟೋಟಲ್ ಕರೆಂಟ್ ಅಸೆಟ್ಸ್ ಮೈನಸ್ ಸ್ಟಾಕ್ ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡ್ತೀವಿ. ಆ್ಯಂಡ್ ಕರೆಂಟ್ ಲಯಬಿಲಿಟೀಸಲ್ಲಿ ಬ್ಯಾಂಕ್ ಓವರ್ ಡ್ರಾಫ್ಟ್ನ ಲೆಸ್ ಮಾಡ್ತೀವಿ. ಸೊ ಇದು ಕ್ವಿಕ್ ರೇಷಿಯೋ ಫಾರ್ಮುಲಾ. ಇದಾದಮೇಲೆ ನೆಕ್ಸ್ಟು ಇನ್ನೊಂದು ರೇಷಿಯೋ ಇದೆ. Here is absolute liquid ratio, third one. It is also called cash ratio. This expressed relationship between absolute liquid asset and current liabilities. ಅಂದರೆ absolute liquid ಅಂತಂದರೆ ಎಕ್ಸಾಕ್ಟ್ ಕ್ಯಾಶ್ ಯಾವುದಿದೆ ಅದು ಮತ್ತು ಕರೆಂಟ್ ಲಯಬಿಲಿಟೀಸ್ಗಿರೋ ರಿಲೇಷನ್ಶಿಪ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಸೊ ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋಗೆ ಏನು ಫಾರ್ಮುಲಾ ಅಂತಂದರೆ ಕ್ಯಾಶ್ ಅಟ್ ಬ್ಯಾಂಕ್ ಆರ್ ಕ್ಯಾಶ್ ಇನ್ ಹ್ಯಾಂಡ್ ಆರ್ ಕ್ಯಾಶ್ ಅಟ್ ಬ್ಯಾಂಕ್ ಪ್ಲಸ್ ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್ ಯಾವ್ಯಾವುದಿದೆ ಅದು, ಆ್ಯಂಡ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಮೈನಸ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಸೊ ಇಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಆ್ಯಂಡ್ ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಮೈನಸ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಸೊ ಇದಿಷ್ಟನ್ನು ಕೂಡ ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋಗೆ ಫಾರ್ಮುಲಾ. ಇದಾದಮೇಲೆ ನಾವು ಒಂದು ಲಿಕ್ವಿಡ್ ರೇಷಿಯೋ ಮೇಲೆ ಒಂದು ಸಿಂಪಲ್ ಪ್ರಾಬ್ಲಮ್ನ ನೋಡೋಣ. ಸೊ ಫಸ್ಟ್ ಪ್ರಾಬ್ಲಮ್ ಏನಂತಂದರೆ following is the balance sheet of Sunshine Limited for the year ending 31st March 2023. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಲಯಬಿಲಿಟೀಸ್ ಅಮೌಂಟ್, ಅಸೆಟ್ ಅಮೌಂಟ್. ಲಯಬಿಲಿಟೀಸಲ್ಲಿ ಏನೇನಿದೆ ಅಂತ ಅಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ 5 lakh ಇದೆ, 5% ಡಿಬೆಂಚರ್ 2 lakh ಇದೆ, ಬ್ಯಾಂಕ್ ಲೋನ್ 1,50,000, ಸೆಂಡ್ರಿ ಕ್ರೆಡಿಟರ್ 75,000, ಬಿಲ್ಸ್ ಪೇಯಬಲ್ 50,000 ಇದೆ. ದೆನ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ 5,000. ಟೋಟಲ್ ಎಷ್ಟು ಅಂತಂದರೆ 9,80,000 ಇದೆ. ದೆನ್ ಅಸೆಟ್ ಸೈಡು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 3,50,000, ಪ್ಲಾಂಟ್ ಆ್ಯಂಡ್ ಮಷಿನರಿ 2,50,000, ಕ್ಯಾಶ್ ಇನ್ ಹ್ಯಾಂಡ್ 25,000, ಕ್ಯಾಶ್ ಅಟ್ ಬ್ಯಾಂಕ್ 55,000, ಸೆಂಡ್ರಿ ಡೆಟಾಸ್
85,000, bills receivable 1,05,000, stock 1 lakh and prepaid expenses 10,000. ಟೋಟಲ್ 9,80,000 ಕೊಟ್ಟಿದೆ. ಸೊ ಇಲ್ಲಿ ನಾವು ಏನು ರೇಷಿಯೋನ ಫೈಂಡ್ ಔಟ್ ಮಾಡಬೇಕಂತ ಅಂದರೆ, ಸೊ ಇಯರ್ ಕ್ಯಾಲ್ಕುಲೇಟ್ ಕರೆಂಟ್ ರೇಷಿಯೋ, ಕ್ವಿಕ್ ರೇಷಿಯೋ ಆ್ಯಂಡ್ ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟು ಲಿಕ್ವಿಡಿಟಿ ರೇಷಿಯೋದಲ್ಲಿ ಬರೋದು ಕರೆಂಟ್ ರೇಷಿಯೋ, ಅದನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಸೊಲ್ಯೂಷನ್ ಏನಿದೆ ಅಂತ ನೋಡೋಣ ಈಗ. ಫಸ್ಟ್ ಒನ್ ಈಸ್ ಕರೆಂಟ್ ರೇಷಿಯೋ. ಕರೆಂಟ್ ರೇಷಿಯೋ ಫಾರ್ಮುಲಾ ನಮ್ಗೆ ಆಲ್ರೆಡಿ ಗೊತ್ತಿದೆ. ಕರೆಂಟ್ ರೇಷಿಯೋ ಈಸ್ ಈಕ್ವಲ್ ಟು ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಫಸ್ಟ್ ನಮಗೆ ಇಲ್ಲಿ ಕರೆಂಟ್ ಅಸೆಟ್ಸ್ ಎಷ್ಟಿದೆ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡೋಣ. ಒಂದು ಸಿಂಪಲ್ ಫಾರ್ಮೆಟ್, ಕರೆಂಟ್ ಅಸೆಟ್ಸ್ ಅಮೌಂಟ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಅಮೌಂಟ್ನ ತೊಗೊಳ್ಳೋಣ. ಕರೆಂಟ್ ಅಸೆಟ್ಸಲ್ಲಿ ಏನೇನಿದೆ ಅಂತಂದರೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಫಿಕ್ಸ್ಡ್ ಅಸೆಟ್ ಬರುತ್ತೆ, ಪ್ಲಾಂಟ್ ಆ್ಯಂಡ್ ಮಷಿನರಿನೂ ಫಿಕ್ಸ್ಡ್ ಅಸೆಟ್ ಬರುತ್ತೆ. ನೆಕ್ಸ್ಟು ಕ್ಯಾಶ್ ಇನ್ ಹ್ಯಾಂಡ್ 25,000 ಕರೆಂಟ್ ಅಸೆಟ್. ಸೊ ಇಲ್ಲಿ ಇದೊಂದು ಕರೆಂಟ್ ಅಸೆಟ್ ಆ್ಯಂಡ್ cash at bank also current asset 55,000. Then sundry debtors 85,000 current assets and bills receivable 1,05,000 current assets and stock also current assets 1 lakh and prepaid expenses 10,000 current assets. ಇಲ್ಲಿ ಈ ಪ್ರಾಬ್ಲಮಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಮಷಿನರಿನ ಬಿಟ್ಟು ಸೊ ಇನ್ನು ಉಳಿದಿದ್ದೆಲ್ಲ ಐಟಮ್ಸು ಕೂಡ ಕರೆಂಟ್ ಅಸೆಟ್ಸ್ ಆಗಿದೆ. ಹಾಗಾಗಿ ನಾನು ಎಲ್ಲ ಐಟಮ್ಸ್ನು ಕೂಡ ಟೋಟಲ್ ಮಾಡಿದ್ರೆ ಕ್ಯಾಶ್ ಇನ್ ಹ್ಯಾಂಡ್ 25,000, ಕ್ಯಾಶ್ ಅಟ್ ಬ್ಯಾಂಕ್ 55,000, ಸೆಂಟ್ರಿ ಡೇಟಾಸ್ 85,000, ಬಿಲ್ಸ್ ರಿಸೀವೇಬಲ್ 1,05,000 ಆ್ಯಂಡ್ ಸ್ಟಾಕ್ 1 lakh ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 10,000. ಟೋಟಲ್ ಮಾಡಿದ್ರೆ ನನಗೆ ಕರೆಂಟ್ ಅಸೆಟ್ಸ್ ಎಷ್ಟು ಬರುತ್ತೆ ಅಂದರೆ 3,80,000 ಕರೆಂಟ್ ಅಸೆಟ್ಸ್ ಬರುತ್ತೆ. ಸೊ ಅದೇ ರೀತಿ ಕರೆಂಟ್ ಲಯಬಿಲಿಟೀಸ್ ಏನೇನಿದೆ ಅಂತ ನೋಡೋಣ. ಸೊ ಈ ಪ್ರಾಬ್ಲಮಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ಲು ಈಕ್ವಿಟೀಸ್ ಬರುತ್ತೆ ಆ್ಯಂಡ್ 5% ಡಿಬೆಂಚರ್ ಏನಾಗುತ್ತೆ ಅಂದರೆ ಲಾಂಗ್ ಟರ್ಮ್ ಲೋನ್ ನಾನ್ ಕರೆಂಟ್ ಲಯಬಿಲಿಟೀಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಬ್ಯಾಂಕ್ ಲೋನು 1,50,000. ಸೊ ಅದನ್ನು ಕೂಡ ನಾನ್ ಕರೆಂಟ್ ಲಯಬಿಲಿಟೀಸ್ ಬರುತ್ತೆ. ದೆನ್ ಸೆಂಟ್ರಿ ಕ್ರೆಡಿಟರ್ಸ್ ಎಷ್ಟಿದೆ ಅಂತಂದರೆ 75,000 ಆ್ಯಂಡ್ ಬಿಲ್ಸ್ ಪೇಯಬಲ್ 50,000. ದೆನ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ 5,000 ಇದೆ. ಸೊ ಟೋಟಲ್ ಎಷ್ಟಾಗುತ್ತೆ ಅಂತಂದರೆ 75,000, 50,000, 5,000 ಟೋಟಲ್ ಎಷ್ಟಾಗುತ್ತೆ ಅಂದರೆ 3,80,000. ಸೊ ಟೋಟಲ್ ಕರೆಂಟ್ ಲಯಬಿಲಿಟೀಸ್ 3,80,000 ಇದೆ. ಸೊ ಈಗ ಕರೆಂಟ್ ರೇಷಿಯೋ ಫಾರ್ಮುಲಾನ ಅಪ್ಲೈ ಮಾಡೋಣ. ಕರೆಂಟ್ ರೇಷಿಯೋ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಟೋಟಲ್ ಕರೆಂಟ್ ಅಸೆಟ್ಸ್ ಎಷ್ಟಿದೆ ಅಂತಂದರೆ 3,80,000 ಡಿವೈಡೆಡ್ ಬೈ sorry, here is the small mistake. Sundry creditors 75,000, bills payable 50,000, outstanding expenses 5,000 ಇದೆ. ಟೋಟಲ್ ಎಷ್ಟು ಅಂತಂದರೆ 1,30,000 is the current liability. 1,30,000 ಎಸ್ 1,30,000 ಸಾರಿ. ಆ್ಯಂಡ್ ಇಲ್ಲಿ ಕರೆಂಟ್ ರೇಷಿಯೋ ಎಷ್ಟಿದೆ ಅಂತ ಅಂದರೆ ನೋಡೋಣ. ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸಲ್ಲಿ 3,80,000 ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ 1,30,000 ಇದೆ. ಸೊ ಟೋಟಲ್ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 2.92ನ ಸೊ ಟೈಮ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. 2.92 ಟೈಮ್ಸ್ ಅಂತ ಕರೆಂಟ್ ರೇಷಿಯೋನ ಎಕ್ಸ್ಪ್ರೆಸ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟು ರೇಷಿಯೋ ಯಾವುದು ಅಂತ ಅಂದರೆ ಆಸಿಡ್ ಟೆಸ್ಟ್ ರೇಷಿಯೋ. ಸೊ ಏನು ಫಾರ್ಮುಲಾ ಅಂತಂದರೆ ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಸೊ ಲಿಕ್ವಿಡ್ ಅಸೆಟ್ಸ್ಗೆ ನಮ್ಗೆ ಆಲ್ರೆಡಿ ಫಾರ್ಮೇಟ್ ಗೊತ್ತಿದೆ, ಕರೆಂಟ್ ಅಸೆಟ್ಸ್ ಮೈನಸ್ ಸ್ಟಾಕ್ ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತ. ಸೊ ಇಲ್ಲಿ ಟೋಟಲ್ ಕರೆಂಟ್ ಅಸೆಟ್ಸ್ ಎಷ್ಟಿದೆ ಅಂತಂದರೆ 3,80,000 ಇದೆ. ಸೊ ಅದರಲ್ಲಿ ಸ್ಟಾಕ್ ಬಂದು 1 lakh ಇದೆ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸು 10,000 ಇದೆ. ಸೊ 3,80,000ನಲ್ಲಿ ಟೋಟಲ್ 1,10,000 ಎರಡನ್ನೂ ಹ್ಯಾಡ್ ಮಾಡಿ ಲೆಸ್ ಮಾಡಿದ್ರೆ 2,70,000 ನಮಗೆ ಕರೆಂಟ್ ಲಿಕ್ವಿಡ್ ಅಸೆಟ್ಸ್ ಬರುತ್ತೆ. ಸೊ ನೆಕ್ಸ್ಟು ಆಸಿಡ್ ಟೆಸ್ಟ್ ರೇಷಿಯೋನ ಅಪ್ಲೈ ಮಾಡೋಣ. ಲಿಕ್ವಿಡ್ ಅಸೆಟ್ ಎಷ್ಟಿದೆ ಅಂತಂದರೆ 2,70,000 ಡಿವೈಡೆಡ್ ಬೈ 1,30,000 ಮಾಡಿದ್ರೆ 2.076 is the answer. ಸೊ 2.076 ಟೈಮ್ಸ್ ಅಂತ ಆಸಿಡ್ ಟೆಸ್ಟ್ ರೇಷಿಯೋನ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋಗೆ ಫಾರ್ಮುಲಾ ಕ್ಯಾಶ್ ಅಟ್ ಬ್ಯಾಂಕ್ ಆ್ಯಂಡ್ ಕ್ಯಾಶ್ ಇನ್ ಆ್ಯಂಡ್ ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್ ಕರೆಂಟ್ ಲಯಬಿಲಿಟೀಸ್ ಮೈನಸ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಇದೆ. ಸೊ ಇಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ ಅಂತ ಅಂದರೆ ಟೋಟಲ್ ಕ್ಯಾಶ್ ಅಟ್ ಬ್ಯಾಂಕು 55,000, ಕ್ಯಾಶ್ ಇನ್ ಹ್ಯಾಂಡ್ 25,000. ಸೊ 55 ಪ್ಲಸ್ 25,000 ಡಿವೈಡೆಡ್ ಬೈ ಟೋಟಲ್ ಕರೆಂಟ್ ಲಯಬಿಲಿಟೀಸ್ 1,30,000 ಇದೆ. ಸೊ ಇಲ್ಲಿ 1,30,000 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 0.615 ಟೈಮ್ಸ್ ಆಗುತ್ತೆ. ಸೊ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದೀನಿ, ನೀವು 80,000 ಡಿವೈಡೆಡ್ ಬೈ 1,30,000 ಮಾಡಿದ್ರೆ ಟೋಟಲ್ ಎಷ್ಟು ಟೈಮ್ಸ್ ಆಗುತ್ತೆ ಅಂದರೆ 0.615 ಟೈಮ್ಸ್ ಬರುತ್ತೆ. ಸೊ ಈ ರೀತಿಯಾಗಿ ನಾವು ಕರೆಂಟ್ ರೇಷಿಯೋದಲ್ಲಿ ಕರೆಂಟ್ ರೇಷಿಯೋ, ಆಸಿಡ್ ಟೆಸ್ಟ್ ರೇಷಿಯೋ ಆ್ಯಂಡ್ ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ ಸೊ ಮೂರನ್ನು ಕೂಡ ಲಿಕ್ವಿಡಿಟಿ ರೇಷಿಯೋದಲ್ಲಿ ಮಾಡ್ತಾ ಹೋಗ್ತೀವಿ. ಸೊ ಇದ್ರ ಮೇಲೆ ನಾನು ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ನು ಕೂಡ ಅಪ್ಲೈ ಮಾಡ್ತೀನಿ. ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದ್ರೆ ಪ್ಲೀಸ್
ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿ ಇಯರ್ ಈಸ್ ದ ಕರೆಂಟ್ ಲಯಬಿಲಿಟೀಸ್ ಟೋಟಲ್ ಮಿಸ್ಟೇಕ್ ಆಗಿತ್ತು. ಸೊ ಐ ಹ್ಯಾವ್ ರಿಟರ್ನ್ 3,80,000, ಬಟ್ ಆ್ಯಕ್ಚುಲಿ ಎಷ್ಟಿದೆ ಅಂತ ಕರೆಂಟ್ ಲಯಬಿಲಿಟೀಸ್ 1,30,000. ಸೊ ಇದನ್ನು ಒಂದು ನೋಟ್ ಮಾಡ್ಕೊಳ್ಳಿ, 1,30,000. ಸೊ ಇದಿಷ್ಟನ್ನು ಕೂಡ ಇವತ್ತಿನ ಕಾನ್ಸೆಪ್ಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್. Please do subscribe my channel.